ಮತ್ತು ವಿಧಾನಸಭೆಯಲ್ಲಿ ಬಹಳ ನನಗೆ ಸಂತೋಷವಾಗಿರ್ತಕ್ಕಂಥದ್ದು ಇವತ್ತಿನ ವ್ಯವಸ್ಥೆಯಲ್ಲಿ ಏನು ಇವತ್ತು ಹೇಟ್ ಸ್ಪೀಚ್ ಕಾನೂನನ್ನು ತಂದ್ರಲ್ಲ, ಅದನ್ನ ನಾನು ಪರ್ಸನಲಿ ಸ್ವಾಗತ ಮಾಡ್ತೀನಿ. ಈ ರಾಜ್ಯದ ಮಕ್ಕಳ ಭವಿಷ್ಯ, ರಾಜಕೀಯದ ಭವಿಷ್ಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಉಳಿವಿನ ಭವಿಷ್ಯಕ್ಕೆ ಇದು ಬಹಳ ಒಳ್ಳೆ ಒಂದು ತೀರ್ಮಾನ ಅಂತ ಹೇಳ್ತೀನಿ. ಯಾಕೆಂದ್ರೆ ಅದಕ್ಕೆ ಇತಿಮಿತಿನೇ ಇಲ್ಲ. ಯಾರ ರೀತಿನಾದ್ರೂ ಅಷ್ಟೇ. ನಾನು ಎಷ್ಟೊಂದ್ ಸತಿ, ನಿಮ್ಗೆ ಗೊತ್ತಿದೆ, ಎಷ್ಟೊಂದ್ ಸತಿ ಸೋಷಿಯಲ್ ಮೀಡಿಯಾನು ಕೂಡ ನಾನು ಕಂಡಮ್ ಮಾಡ್ತೀನಿ, ನಾನು ತಲೆ ಕೆಡ್ಸಲ್ಲ. ಅದಕ್ಕೆ ಯಾರು ಇಲ್ಲೇ ಇಲ್ಲ. ಅದಕ್ಕೆ ತಂದೆ ತಾಯಿ, ಅದಕ್ಕೆ ರೂಲ್ಸು, ಬುಡ ತುದಿ ಎಂಥದ್ದು ಇರಲ್ಲ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಕೈಯಲ್ಲಿ ಇರ್ತದೆ, ತಿರ್ಚಿಬಿಡ್ತೀವಿ ನಾವು. ಇಟ್ಸ್ ನಾಟ್, ನಿಮಗೆಲ್ಲರಿಗೂ ಒಂದು ಇತಿಮಿತಿ ಇರ್ತದೆ, ಟಿವಿ ಅವ್ರಿಗೆ ಇತಿಮಿತಿ ಇರ್ತದೆ, ನೀವು ಕಾನೂನಲ್ಲಿ ಒಳಪಡ್ತೀರಿ. ಆದ್ರೆ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ತಪ್ಪು ದಾರಿಗೆ, ಅಂಡ್ ಇಟ್ಸ್ ವೆರಿ ಅಡಿಕ್ಟಿವ್ ಫಾರ್ ಚಿಲ್ಡ್ರನ್ಸ್ ಅಂಡ್ ಫ್ಯೂಚರ್ ಸಿಸ್ಟಮ್ ನ ಹಾಳು ಮಾಡ್ಬಿಡ್ತದೆ. ಈಗ ನಾನು ಒಳ್ಳೆ ಕೆಲಸ ಮಾಡೋದನ್ನ ಯಾರು ಬಂದ್ಬಿಟ್ಟು ಅಂತ ತಿರ್ಚಿಬಿಟ್ರೆ, ಇದೇ ಶಿಕ್ಷಣ ಸಚಿವ ಹೇರ್ ಕಟ್ ಬಗ್ಗೆ ಮಾತಾಡಿದ್ರು, ಕನ್ನಡದ ಬಗ್ಗೆ ಮಾತಾಡಿದ್ರು. ಇವತ್ತು ಇದೇ ಶಿಕ್ಷಣ ಸಚಿವ ವಿಧಾನಸೌಧದೊಳಗೆ ಬೇಷ್ ಅನ್ಸ್ಕೊಂಡಿದ್ದಾನೆ. ಕೆಟ್ಟವನ ಒಳ್ಳೆನ ನೀವು ಹೇಳ್ಬಿಡಿ ನೋಡೋಣ. ಅನ್ಸ್ಕೊಂಡಾಗ ಮನ್ಸಿಗೆ ಬೇಜಾರಾಯ್ತು, ತಲೆ ಕೆಡ್ಸ್ಕೊಳ್ಳಿಲ್ಲ ಅಷ್ಟೇ. ತಲೆ ಕೆಡ್ಸ್ಕೊಂಡಿದ್ರೆ ನಾನು ಶ್ರದ್ಧೆಯಿಂದ ಕೆಲಸ ಮಾಡಿದ್, ನಾನೇನು ಎಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳಲ್ಲ. ಯಾವಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾ ಇಸ್ ದ ಒನ್ ವಿಚ್ ವಿಲ್ ಮೇಕ್ ಯು ಆಲ್ಸೋ ಟು ಆಸ್ಕ್ ಕ್ವೆಶ್ಚನ್ಸ್. ನೀವೇ ಏನಾದ್ರು ಹೇಳ್ಬಿಡ್ತೀವಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಎಷ್ಟೊಂದು ಮಾಧ್ಯಮದವ್ರಿಗೆ ಹೇಳ್ತೀನಿ, ಸೋಷಿಯಲ್ ಮೀಡಿಯಾ ನೋಡಿ ನೀವು ಪ್ರಶ್ನೆ ಕೇಳ್ತೀರಿ ಅಂದ್ರೆ ಎಂತ ವ್ಯವಸ್ಥೆ. ಮೊನ್ನೆ ವಿಧಾನಸೌಧದಲ್ಲಿ ಹೇಳಿದೆ ನಾನು, ಕನ್ನಡ ಶಾಲೆ ನೀವು ಮುಚ್ತೀರಾ ಅಂತ ಹೇಳಿ ಒಂದು ಭಾವನೆ ಇದೆ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ. ನಾನು ವಿಧಾನಸಭೆ ಮೇಲ್ಮನೆ ಸದಸ್ಯರಿಗೆ ನಾನು ಹೇಳ್ಬಿಟ್ಟೆ, ನೀವು ಎಲ್ಲಿ ಕೇಳಿ ನೋಡಿದ್ರಿ ಅಂತ. ಇಲ್ಲ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ನೀವು ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳ್ತೀರಿ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಎಷ್ಟು ಸೋಷಿಯಲ್ ಮೀಡಿಯಾ ತಪ್ಪು ಮಾಹಿತಿಗಳು ಇನ್ಫ್ಯೂಸ್ ಆಗ್ತಾ ಇದೆ ನೋಡೋಣ ಅಂತ ನೀವು ಕೇಳ್ಬೇಕು. ನಾನು ಹೇಳ್ಬೇಕು, ನಾ ಹೇಳಿದ್ಮೇಲೆ ನೀವು ಬರ್ಕೋಬೇಕು. ತೀರ್ಮಾನ ನಾನ್ ತಾನೇ ಮಿನಿಸ್ಟ್ರು, ನಮ್ಮ ಸರ್ಕಾರ ತಾನೇ. ಎಷ್ಟು ನೋವಾಗುತ್ತೆ ನೋಡಿ. ಅದನ್ನ ಇನ್ನೂ ಕೂಡ ಹರಿದಾಡ್ತಾರೆ. ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ನಿಮಗೆ ಗೊತ್ತಿದೆ. ಯಾಕಂದ್ರೆ KPS ಮಾಡಿದ ತಕ್ಷಣ ಯಾರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನೇನ್ ನಿಮಗೆ ಹೇಳ್ಬೇಕಾಗಿಲ್ಲ. ನಾನು ಬೇರೆಯವ್ರಿಗೆ ತೊಂದರೆ ಕೊಡಕ್ಕ ನಾನು KPS ಮಾಡಿಲ್ಲ. ನಮ್ಮ ಮಕ್ಕಳ ಬಡವರ ಭವಿಷ್ಯಕ್ಕೆ, SC ST ಬಡವರು, OBC ಆರ್ಥಿಕವಾಗಿ ಕಷ್ಟದಲ್ಲಿರೋರು, ಅವ್ರಿಗೆ ತೊಂದರೆ ಏನಿದೆ, ಅವರಿಗೆ ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಕ್ಕಂತ ಕೆಲಸವನ್ನ ಈ ಕನ್ನಡ ಬರಲ್ಲ ಅಂತ ಹೇಳಿರ್ತಕ್ಕಂತ ಯಾರ ನನ್ನ ಟೀಕಾ ಟಿಪ್ಪಣಿ ಮಾಡಿದ್ರು, ಅದೇ ಮನುಷ್ಯ ಇವತ್ತು ಈ ವ್ಯವಸ್ಥೆಯನ್ನು ಕೊಡೋದಕ್ಕೆ ನಾನು ಇವತ್ತು ಸಂತೋಷದಿಂದ ವಿಧಾನಸಭೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಒಂದು ವ್ಯವಸ್ಥೆಗೆ ತಗೊಂಡಿದೀವಿ. ಹೇಟ್ ಸ್ಪೀಚ್ದು ನಾನು ಬಹಳ ವೆಲ್ಕಮ್ ಮಾಡ್ತೀನಿ. ಯಾರ್ಯಾರು ವಿಧಾನಸಭೆಯಲ್ಲಿ ಈ ಹೇಟ್ ಸ್ಪೀಚ್ ನ ಪೇಪರ್ ಹರಿದಾಕಿದಾರೆ ಏನು ಅಂತ ಹೇಳಿ, ಅವ್ರ ಹಣೆ ಬರ ಏನು ಅಂತ ಗೊತ್ತಾಯ್ತು ತಾನೆ. ಸರ್ಕಾರಗಳು ಬಂದಾಗ ಕಾನೂನು ಯಾಕೆ ಮಾಡ್ತಾರೆ? ಅವ್ರಿಗೆ ಅಧಿಕಾರ ಕೊಟ್ಟಿರ್ತಾರೆ ಜನರು, ನೀವು ಕಾನೂನು ಮಾಡಿ ಈ ತರ ಅಂತ ಹೇಳಿ. ಅದನ್ನ ಧಿಕ್ಕರಿಸ್ತಾರೆ ಅಂತ ಹೇಳಿದ್ರೆ, ಜನರ ಮತ ಹಾಕಿರ್ತಕ್ಕಂಥದ್ದನ್ನ ಇವ್ರು ಧಿಕ್ಕಾರ ಮಾಡ್ತಾರೆ. ಇವ್ರು ಹೇಟ್ ಸ್ಪೀಚ್ ಅಲ್ಲೇ ಬದುಕಿರೋರು ಇವರು. ಅದ್ರೊಳಗೆ ಎಲ್ಲ ಅರ್ಧಕ್ಕರ್ಧ ಎಲ್ಲರೂ ಅಷ್ಟೇ. ನೀವು ಯಾರನ್ನು ನೋಡಿ ಎಲ್ಲರೂ ಕೂಡ ಕರಾವಳಿ ಭಾಗದಲ್ಲಿ ಇರ್ಲಿ. ಆ BJP ಸದಸ್ಯರು ಅವರೆಲ್ಲ ಮಾತಾಡಿರ್ತಕ್ಕಂಥದ್ದು ವ್ಯವಸ್ಥೆ ನೋಡಿದ್ರೆ, ಅದ್ ಹರಿದಾಕದ್ ನೋಡಿದ್ರೆ, ಯಾಕೆ ಇವರು ಹೊಟ್ಟೆಗೆ ಏನು ತುಂಬಿಸ್ಕೊಳ್ತಾರೆ? ಬರೀ ಹೇಟ್ನ ತುಂಬಿಸ್ಕೊಂಡು ರಾಜಕಾರಣ ಮಾಡ್ತಾರೆ. ಇವ್ರ ತಲೆಯಲ್ಲಿ ಏನಿದೆ ಅದನ್ನ ಬಹಳ ಖಂಡನ್ ಮಾಡ್ತೀನಿ. ಇದನ್ನ 101% ವೆಲ್ಕಮ್ ಮಾಡ್ತೀನಿ. ಇದು ದೇಶದಲ್ಲೂ ಕೂಡ ಮಾದರಿಯಾಗಿ ಇದನ್ನ ನರೇಂದ್ರ ಮೋದಿ ಅವರು ಮಾಡಿದ್ರೆ, ಈ ದೇಶಕ್ಕೆ ಮತ್ತೆ ಸಂವಿಧಾನಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋರಾಟ ಮಾಡಿ ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿ ಮತ್ತೆ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥವ್ರಿಗೆ ಇದು ನಿಜವಾಗ್ಲೂ ಅರ್ಪಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಬಹಳ ಈಸಿಯಾಗಿ ಬರ್ಲಿಲ್ಲ ನೋಡಿ. ಮನ್ರೇಗಾ ಹೆಸರು ಚೇಂಜ್ ಮಾಡ್ತಾರೆ. ಇವ್ರಿಗೆ ಹೊಟ್ಟೆಗೆ ಏನ್ ಹೊಟ್ಟೆಗೆ ತಿಂತಾರೆ ಇವರು? ಮನ್ರೇಗಾ ಚೇಂಜ್, ಮಹಾತ್ಮ ಗಾಂಧಿ ಹೆಸರನ್ನ ಚೇಂಜ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ನ ಇಡೀ, ಐ ಥಿಂಕ್ ನನಗನ್ಸುತ್ತೆ ಹೈಯೆಸ್ಟ್ ಏನು ಪ್ರತಿಮೆಯನ್ನ ಅನುಷ್ಠಾನ ಏನಾದ್ರು ಮಾಡಿದ್ರೆ ಅದು ಮಹಾತ್ಮ ಗಾಂಧಿ ಅವ್ರದ್ದು ಇಡೀ ನಮ್ಮ ಬೇರೆ ಬೇರೆ ದೇಶದಲ್ಲಿ. ಹೌದಾ? ಅದನ್ನ ಇವತ್ತು ಹೆಸರು ನಮ್ಮ ದೇಶದಲ್ಲಿ ಚೇಂಜ್ ಮಾಡ್ತಾನಂತ ಹೇಳಿದ್ರೆ, ಇದ್ರಂತ ನೀಚ್ ಕೆಲಸ ಇನ್ಯಾವುದೂ ಇಲ್ಲ. ಮಹಾತ್ಮ ಗಾಂಧಿ ಅವ್ರು ಏನಂತಾರೆ? ದುಡಿತಕ್ಕಂತ ಕೈಗೆ ಕೆಲಸ ಕೊಡದೆ ನಿಮ್ಮ ಸರ್ಕಾರಗಳ ಕೆಲಸ, ಅದೊಂದು ವರ್ಡ್ ಇದೆ, ನನಗೆ ಹೇಳಕ್ ಬರ್ತಾ ಇಲ್ಲ ಅಷ್ಟೇ. ಮಹಾತ್ಮ ಗಾಂಧಿ ಅವರು ಹೇಳಿದ್ದೆ ಅದು. ಗುಡಿ ಕೈಗಾರಿಕೆ ಕೆಲಸ ಕೊಡಿ ಜನರಿಗೆ, ಕಾಯಕ ಕೈಲಾಸ. ಯಾರು ಹೇಳಿದ್ದು? ಬಸವಣ್ಣವ್ರು ಏನಂದ್ರು? ಬಸವಣ್ಣವ್ರು ಹೇಳಿರ್ತಕ್ಕಂಥದ್ದನ್ನ
ಇವರೆಲ್ಲ ಮೋಸ್ಟ್ಲಿ ಮಹನೀಯರು ತಿಳ್ಕೊಂಡು, ನಾರಾಯಣ ಗುರುಗಳು ಇರ್ಬೋದು, ಮಹಾತ್ಮ ಗಾಂಧಿ ಅವರು ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಕ್ಕಂಥ ಸಂವಿಧಾನದಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ಕೊಟ್ಟಿದ್ದಾರೆ. ಒಂದ್ ದಿವಸ ಇವರು ಅದನ್ನ ಆಗ್ಲಿಲ್ಲ ಅಷ್ಟೇ, ಅದನ್ನು ಅಟೆಂಪ್ಟ್ ಮಾಡಿದ್ರು ಅವ್ರು. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬದಲಾವಣೆ ಮಾಡಕ್ಕೆ ಬಂದಿರೋರು ಒಂದು, ಸದ್ಯ ಅವರೇ ಬದಲಾವಣೆ ಆಗೋಗ್ಬಿಟ್ರು. ಇವತ್ತು ಮಹಾತ್ಮ ಗಾಂಧಿ ಹೆಸರನ್ನ ಬದಲಾವಣೆ ಮಾಡ್ತಾರೆ ನಮ್ಮಂತ ದೇಶದಲ್ಲಿ ಅಂತ ಹೇಳಿದ್ರೆ, ಅದೇ ನೀವು ಮೋಸ್ಟ್ಲಿ ಗೋಡ್ಸೆ ಅಂತ ಅಂದ್ಬಿಡ್ತಾರೆ ನಾಳೆ ನಾಡ್ದು ಬೇಕಾದ್ರೆ. ಅದು ಆಗಬಾರ್ದು ಅಂತ ಹೇಳಿದ್ರೆ ಜನರು ಜಾಗೃತರಾಗಬೇಕು. ಇದು ಬಹಳ ಮಾರಕ. ಇದು ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬಹಳ ಅರ್ಥಪೂರ್ಣವಾಗಿ. ಎಸ್, ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಯಾಕೆ ಬದಲಾವಣೆ ಮಾಡ್ತಾರೆ, ಕೆಲವು ತಿದ್ದುಪಡಿ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ರೈತರಿಗೆ ಸಹಾಯ ಆಗ್ಬೇಕು, ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ಬೇಕು, ಕಾರ್ಮಿಕರಿಗೆ ಸಹಾಯ ಆಗ್ಬೇಕು, ಪತ್ರಿಕಾ ಮಾಧ್ಯಮದವ್ರಿಗೆ ನಿಮಗೆ ಸಹಾಯ ಆಗ್ಬೇಕು, ನಮ್ಮಂತವ್ರಿಗೂ ಅಷ್ಟೇ ಸಹಾಯ ಬಗ್ಗೆ ಕೆಲಸ ಮಾಡೋದಕ್ಕೆ, ಜನರಿಗೆ ಸಹಾಯ ಆಗೋದಕ್ಕೆ ಮಾಡ್ಬೇಕು ಹೊರತು ಹೆಸರನ್ನ ಬದಲಾವಣೆ ಮಾಡೋದು. ಇವತ್ತುವರೆಗೂ ಕೂಡ ನೀವು ಬಿಜೆಪಿ ಗವರ್ಮೆಂಟ್ ಅವರು ಹೆಸರು ಬದಲಾವಣೆ ಮಾಡೋದು ಬಿಟ್ರೆ ಇನ್ನೇನು ಮಾಡಿಲ್ಲ. ಇಲ್ಲಿರ್ತಕ್ಕಂಥ ಸಂಸದರು, ನಾನು ಇವತ್ತು ನೋಡಿದೆ ಒಂದು ಪೇಪರ್ ಅಲ್ಲಿ, ಎಲೆ ಚುಕ್ಕೆ ರೋಗಕ್ಕೆ ಅರ್ಜಿ ಕೊಟ್ಬಿಟ್ಟಿದ್ದಾರೆ. ಎಲ್ಲಿ? ಕೇಂದ್ರದಲ್ಲಿ. ಅದು ಯಾರು ಸಚಿವರಿಗೆ ಗೊತ್ತಿಲ್ಲ, ಯಾಕಂದ್ರೆ ಈಗ ಇದು ನಡೀತಾ ಇದೆ, ಎಂತದು ಸೆಷನ್ ನಡೀತಾ ಇದೆ. ಒಂದಿಷ್ಟು ಟೈಪ್ ಮಾಡಿ ಕುತ್ಕೊಂಡ್ಬಿಡೋದು, ಅಲ್ಲಿ ಕೊಡೋದು, ಫೋಟೋ ಹೊಡಿಸ್ಕೊಂಡ್ಬಿಡೋದು, ಇಲ್ಲಿ ಪೇಪರ್ ಅಲ್ಲಿ ಹಾಕ್ಸ್ಕೊಂಡ್ಬಿಡೋದು, ಉತ್ತರ ಬಂದ್ಬಿಡುತ್ತಾ? ಇದೇ ಎಲೆ ಚುಕ್ಕೆ ರೋಗಕ್ಕೆ ಹಣ ಬಿಡುಗಡೆ ಮಾಡ್ತೀನಿ ಅಂತೇಳಿ ಯಡಿಯೂರಪ್ಪ ಅವ್ರು ಹೇಳಿದ್ರು ಇಲ್ಲೋ? ಅವ್ರ ಬಜೆಟ್ ಅಲ್ಲೋ ಇಲ್ಲ ಅವ್ರ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು, ಅವ್ರು ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ. ನಾವು ಎಷ್ಟು 20 ಕೋಟಿ ಇಲ್ಲ, ಇವರು ಯಡಿಯೂರಪ್ಪ 20 ಕೋಟಿ ಬಂತ ದುಡ್ಡು, ಎಲ್ಲಿ ಬಂತ ಹೇಳ್ರಿ ನೋಡ. ಬೊಮ್ಮಾಯಿ ಅವ್ರ 10 ಕೋಟಿ ಕರೆಕ್ಟಾ? ಅದು ಬಂತ? ಇಲ್ಲ. ಆದ್ರೆ 2000 ಇದ್ರೊಳಗೆ 86 ಕೋಟಿನ ನಾವು ನೇರವಾಗಿ ರೈತರಿಗೆ ಹಾಕಿರ್ತಕ್ಕಂಥದ್ದನ್ನು 2014ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವ್ರು ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಕೂಡ ಬೆನಿಫಿಷಿಯರಿ. ನಾವು ಇದು ಕೊಳೆ ರೋಗ ಎಲ್ಲದಕ್ಕೂ ಸೇರಿ ಬಂತ ಆ ಸಂದರ್ಭದಲ್ಲಿ. ಯಾಕಂದ್ರೆ ಎಲೆ ಚುಕ್ಕೆ ರೋಗ ಅಷ್ಟೊಂದು ಇರ್ಲಿಲ್ಲ. ಕೊಳೆ ರೋಗಕ್ಕೆ ಒಂದೇ ಅನ್ಸುತ್ತೆ ಮೋಸ್ಟ್ಲಿ ಏನೇನು ಹಾನಿ ಆಗಿತ್ತು. ನಮಗೆಲ್ಲ ಜಾಸ್ತಿ ದುಡ್ಡು ಬಂದಿತ್ತು. ನಾವೆಲ್ಲ ನಾನು JDS ಅಲ್ಲಿ ಇದ್ದೆ ಅವಾಗ. ನನಗೂ ತೋಟ ಇರೋದ್ರಲ್ಲಿ ನನಗೂ ಕೂಡ ಬಂತು. ಅಮಿತ್ ಶಾ ಅವರು ಇಲ್ಲೇ ಬಂದ್ರು. ಯಾರೋ ತೀರ್ಕೊಂಡು ಹೋದ್ರಲ್ಲ ಹೆಣ್ಮಕ್ಳು, ನಂದಿತಾ, ಆ ಸಂದರ್ಭದಲ್ಲಿ ಬಂದು 2014 ಟೈಮ್ ಅನ್ಸುತ್ತೆ, ಚುನಾವಣೆ ಅಂತ ಹೇಳಿ ಪುಕ್ಷಟೆ ಭಾಷಣ ಮಾಡಿ ಇವ್ರೆ 500 ಕೋಟಿನ 400 ಕೋಟಿನೋ ಏನೋ ಸಂಶೋಧನಾ ಕೇಂದ್ರ ಮಾಡಿಕೊಡ್ತೀವಿ ಅಂತ. ಆದ್ರೆ ಅದೇ ಇವತ್ತು ನಾವು ಎಲೆ ಚುಕ್ಕೆ ರೋಗಕ್ಕೆ ನಮ್ಮ ಸಂಶೋಧನೆ ಮಾಡಿ ಅದನ್ನ ಆದಷ್ಟು ಬೇಗ ತೀರ್ಮಾನ ತಗೊಳ್ಳಿ ಅಂತ. ಐ ಥಿಂಕ್ ನಿನ್ನೆನೇನೋ ಆರ್ಟಿಕಲ್ ಬಂದಿರ್ಬೇಕು ನೋಡಿ, ಅದು ನಿನ್ನೆನೋ ಮೊನ್ನೆನೋ ಒಂದು ಆರ್ಟಿಕಲ್ ಬಂದಿದೆ. ಅವ್ರಿಗೆ ಆದಷ್ಟು ಬೇಗ ತಗೊಳ್ಳಿದ್ದ. ಇವ್ರು ಹೋಗ್ಬಿಟ್ಟು ಅರ್ಜಿ ಏನು ಲೆಟರ್ ಕೊಟ್ಬಿಟ್ರೆ ಬಂದ್ಬಿಡುತ್ತಂತ. ಸೆಂಟ್ರಲ್ ಗವರ್ಮೆಂಟ್ ಅವ್ರು ಏನ್ ಮಾತು ಕೊಟ್ರು? ಅಮಿತ್ ಶಾ ಅವ್ರು ಇತ್ಲಾಗ ತಿರುಗಿ ನೋಡೇ ಇಲ್ಲ ಅವರು. ಮೋಸ್ಟ್ಲಿ ನೆಕ್ಸ್ಟ್ ಯಾವ್ದಾದ್ರು MP ಚುನಾವಣೆ ಇದ್ರೆ ಬೇಕಾದ್ರೆ ಏನಾದ್ರು ಫ್ರೀ ಇದ್ರೆ ಬಂದು ಹೋಗ್ತಾರೆ. ಇದೆಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು? ಇದೇ ಸಂಸದರು ಎಲ್ಲಾದ್ರೂ ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣನ ಕೊಡಿ ಅಂತ ಕೇಳಿದ್ರ? ನಮಗ್ ಹೇಳ್ತಾರೆ ನೀವೇನ್ ಮಾಡ್ತಾ ಇದ್ರಿ ಕಾಂಗ್ರೆಸ್ ಅಲ್ರಿ, ನೀವೇನ್ ಮಾಡ್ತಾ ಇದ್ರಿ ಹೇಳ್ರಿ. ಇವ್ರು ಬಾಯ್ ಬಿಡೋ ಯೋಗ್ಯತೆನೇ ಇಲ್ಲ ಎಲ್ಲ ಬಿಜೆಪಿ ಸಂಸದರಿಗೆ. ಕಾಂಗ್ರೆಸ್ ಅವ್ರು ಹೋಗಿ ಒಂದ್ 4 ಮಾತಾಡ್ತಾರೆ. ಬಿಜೆಪಿ ಯಾರು ಒಂದು ದಿವಸ ನಮಗೆ ಟ್ಯಾಕ್ಸ್ ಆದ್ರೂ ಕೊಟ್ರೆ ಏನಾಗ್ತದೆ ನೋಡಿ, ಕಟ್ ಮಾಡ್ತಾನೆ ಇದ್ದಾರೆ. ನಾವು ಹೋದ್ಸತಿ ಅತಿವೃಷ್ಟಿನೋ ಬರಗಾಲ ಆದಾಗ ನಾವೆಲ್ಲ ಸ್ಟ್ರೈಕಿಗೆ ಹೋಗಿದ್ವಿ ಡೆಲ್ಲಿಗೆ. ಅದನ್ನ ನೋಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರೆ ಇಲ್ಲ, 4,000 ಕೋಟಿ ಬಂತೋ ಇಲ್ಲ. ಅದು ನಮ್ಮ ಹೋರಾಟ, ಅದು ಬಿಜೆಪಿ ಅವ್ರದಲ್ಲ. ಕೋರ್ಟ್ ಚೀಮಾರಿ ಹಾಕಿ ಆಮೇಲೆ ನಮಗೆ ದುಡ್ಡು ಬಂದಿರ್ತಕ್ಕಂಥದ್ದು. ಟ್ಯಾಕ್ಸ್ ಕಲೆಕ್ಷನ್ಸ್ ಮಾಡ್ತಾರೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ. ನಮ್ಮ ಹಣ ಬರ್ಬೇಕು ತಾನೆ, ನಂಬೇವ್ರಲ್ವಾ ಅದು. ಇವ್ರು ಬಂದು ಆರಾಮಾಗಿ ಪುಕ್ಷಟೆ ಹಂಗೆ ಹೆಸರು ಚೇಂಜ್ ಮಾಡ್ಕಿಂತ ಕುತ್ಕೊಂಡ್ಬಿಟ್ರೆ ಇದನ್ನ ನಾವು ಕಂಡಮ್ ಮಾಡ್ಬೇಕಾಗ್ತದೆ. ಸಂಸದರು ಹೋಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅರ್ಜಿ ಕೊಟ್ಟ ತಕ್ಷಣ ಕೆಲಸ ಆಗೋದಿಲ್ಲ. ಆಮೇಲೆ ನೋಡ್ತಾರೆ ಅದ್ರ ಕೆಲಸ ಆಗೋದಿದ್ರೆ ಕರೆಕ್ಟ್ ಆಗಿ ಹೋಗ್ಬಿಡ್ತಾರೆ. ಟೋಲ್ ಗೇಟ್ ಮೊನ್ನೆ ವಿಜೇಂದ್ರ ಅವ್ರು ಕೊಟ್ಟಿದ್ದಾರೆ, ಬಿಜೆಪಿ ಅವ್ರ ಅಧ್ಯಕ್ಷರಾಗಿ. ಅವ್ರ ಆ ಕ್ಷೇತ್ರದ ಒಬ್ರು ಶಾಸಕರಾಗಿ ಅವ್ರಿಗೆ ನಾಚಿಕೆ ಆಗ್ಬೇಕು. ಅವ್ರ ಸರ್ಕಾರದಲ್ಲೇ ಮಾಡಿದ್ದು, ಅವ್ರ ಸರ್ಕಾರದಲ್ಲೇ ಈ ಟೋಲ್ ಗೇಟ್ ಮಾಡಿರೋದು, ಜನರಿಗೆ ಸಮಸ್ಯೆ ಮಾಡಿರೋದು. ಆ ಕಡೆ ಭಾಗದಲ್ಲಿ ಶಿಕಾರಿಪುರದವ್ರಿಗಂತೂ ಭಾರಿ ತೊಂದರೆ. ಅದ್ರ ಜೊತೆಗೆ ನಮ್ ಸೊರಬದವರು ಸಿಕ್ಕಾಕಿದ್ದಾರೆ ಅಲ್ಲೇ ಓಡಾಡ್ಬೇಕಾದ್ರೆ. ಇವರೇ ಕುತ್ಕೊಂಡು ಅರ್ಜಿ ಕೊಡೋದಂತೆ.
ಅಲ್ಲ ನೀವೇ ಇದ್ರಲ್ಲ, ಯಾಕೆ ಮಾಡ್ಲಿಲ್ಲ ಇದನ್ನ? ಏನಾಗಿತ್ತು ನಿಮಗೆ ರೋಗ? ಟೀಕಾ ಟಿಪ್ಪಣಿ ಮಾಡ್ಬಿಡೋದು ಒಂದೇ ಸತಿ ಹೆಂಗ್ ಬೇಕಂಗೆ ಮನ್ಸಲ್ಲಿ. ಅದಕ್ಕೆ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಜನಪ್ರತಿನಿಧಿಗಳು. ಈಗ ನನಗೂ ಏನಾಗ್ಬಿಡ್ತದೆ, ಎಷ್ಟು ಅಂತೇಳಿ ಇವ್ರಿಗೆ ಹೇಳೋದು, ಮೋಸ್ಟ್ಲಿ ಅವ್ರಿಗೆ ತಲೆ ಒಳಗೆ ಹೋಗೋದೇ ಇಲ್ಲ ಇರ್ಬೇಕು ಅದ್ರೊಳಗೆ ಏನು. ಅದಕ್ಕೆ ನಾವು ಒಳ್ಳೆ ಸರ್ಕಾರನ ಮಾನ್ಯ ಸಿದ್ದರಾಮಯ್ಯ ಅವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ಒಳ್ಳೆ ಹಂತಕ್ಕೆ ನಾವು ತಗೊಂಡು ಜನರಿಗೆ ಈ ಗ್ಯಾರಂಟಿ ಯೋಜನೆಗಳು. ಮೊನ್ನೆ ಒಂದ್ ಸ್ವಲ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಅದೊಂದ್ ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಅವರು ಕೂಡ ಹೇಳಿಕೆ ಕೊಟ್ರು. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ಕಲ್ಲ. ಕೆಲಸತಿ ಇದು ಆಗ್ತದೆ ನನಗನ್ಸುತ್ತೆ. ನಾನು ಕೇಳಿದೆ, ಪಾಪ ಅದೇನಾಗುತ್ತೆ, ಅಧಿಕಾರಿಗಳು ಸ್ವಲ್ಪ ಹುಷಾರಾಗಿ ಜವಾಬ್ದಾರಿಯುತವಾಗಿ ಕೊಡ್ಬೇಕಾಗ್ತದೆ. ಆಮೇಲೆಲ್ಲ ಪಾಪ ಕೊಟ್ಟಿದ್ದಾರೆ 2 ತಿಂಗಳದ್ದು ಏನೋ ಕೊಟ್ಟಿಲ್ಲ ಅಂತ ಹೇಳಿ ತೊಂದರೆ ಆಗ್ಬಿಡ್ತು. ಯಾಕಂದ್ರೆ ನನ್ನ ಪಕ್ಕ ಕುತ್ಕೊಳ್ತಾರೆ, ಪಾಪ ಬಹಳ ಬೇಜಾರ್ ಮಾಡ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ರು. ಹೇಳಿದೆ ಪರವಾಗಿಲ್ಲ ಬಿಡಿ, ಇದೆಲ್ಲ ಇದ್ದಿದ್ದೆ, ಫೇಸ್ ಮಾಡ್ಬೇಕಂತ. ಇದು ಬಹಳ ಒಳ್ಳೆ ಕಾರ್ಯಕ್ರಮ, ಅದನ್ನ ಸರಿ ಮಾಡ್ಕೊಂಡು ಬೇಗ ಸರಿ ಮಾಡ್ಕೊಳ್ಳಿ ಅಂತ. ಪಾಪ 2 ತಿಂಗಳದ್ದು ಇವರೇ ಎಲ್ಲ ಬೇಡ ಅಂದಿದ್ದು ಫಸ್ಟ್. ಇದ್ರಂತ ವರ್ಸ್ಟ್ ಕಾನೂನು ಯಾವ್ದು ಇಲ್ಲ ಅಂತ ಹೇಳಿದ್ರು. ಆದ್ರೆ ಇವ್ರ ಮನೇಲಿ ಇರೋರು ಎಲ್ಲರೂ ಕೂಡ ಅವ್ರ ಆಳುಗಳು ಎಲ್ಲರೂ ಇರ್ಬೋದು, ಅವ್ರ ಮನೇಲಿ ಕೆಲಸ ಮಾಡೋರೆಲ್ಲ ಇದೇ ಗ್ಯಾರಂಟಿಯಿಂದ ಬದುಕ್ತಾ ಇದಾರೆ.